24ನೇ ವಾರ್ಡು ನಮಸ್ತೆ ಚಿಕ್ಕಬಳ್ಳಾಪುರ ಮುಂದುವರಿಯಿತು. ಇನ್ನು ಒಂದು 2 ದಿನದಲ್ಲಿ 24ನೇ ವಾರ್ಡ್ ಮುಗಿಯುತ್ತೆ. 24ನೇ ವಾರ್ಡ್ಗೆ ಸರಿಸುಮಾರು 14 ಕೋಟಿ ರೂಪಾಯಿ ಫಂಡ್ ತಂದಿದ್ದೀವಿ. ಈಗ ಅದು ಅಭಿವೃದ್ಧಿ ಕಾರ್ಯ ಸ್ಟಾರ್ಟ್ ಮಾಡಬೇಕು. ನಮಗೆ ಈ ಭಾಗದಲ್ಲಿ ನಮ್ಮೆಲ್ಲ ಲೀಡರ್ಸು, ನಮ್ಮ ಪೈಲಟ್ ಅಣ್ಣ ಅವರಾಗ್ಬೋದು, KLS ಅಣ್ಣ ಆಗ್ಬೋದು, ನಮ್ಮ ಡೈರಿ ನಾರಾಯಣ ಸ್ವಾಮಣ್ಣ ಆಗ್ಬೋದು, ನಮ್ಮೆಲ್ಲ ಮುಖಂಡರು, ನಮ್ಮ ಯುವ ಮುಖಂಡರು ಮತ್ತು ನಮ್ಮೆಲ್ಲ ರಾಮ್ ಲಕ್ಷ್ಮಣನವರು ಎಲ್ಲ ಪ್ರತಿಯೊಬ್ಬರಿಗೂ ಅವ್ರ ಜೊತೆಯಲ್ಲಿದ್ದು ಓಡಾಡಿ 24ನೇ ವಾರ್ಡು 1ನೇ ವಾರ್ಡು ನಮಗೆ ಭಾಳ ಆಶೀರ್ವಾದ ಮಾಡಿದ್ದಾರೆ. ಮನೆ ಮನೆಗೂ ಬಂದು ಅವ್ರ ಕಷ್ಟ ಕೇಳ್ತಿದ್ದೀವಿ. ಸರ್, ರಸ್ತೆಗಳು UGD ಚರಂಡಿ ವ್ಯವಸ್ಥೆನೇ ಇದೆ. ನಾನು ಹೇಳಿದೆ, ಚಿಕ್ಕಬಳ್ಳಾಪುರದಲ್ಲಿ ಬರೀ UGDಗೆ 73 ಕೋಟಿ ಬೇಕು ಪ್ರಪೋಸಲ್ ಪ್ರಕಾರ. ಈಗ ನಾನು 33 ಕೋಟಿ ತಂದಿದ್ದೀನಿ. ಅದೀಗ ಕೆಲಸ ಸ್ಟಾರ್ಟ್ ಆಗಬೇಕು. ಮಿಸ್ಸಿಂಗ್ ಲೈನ್ಸ್ ಎಲ್ಲ ಹಾಕ್ಸ್ತಿದ್ದೀವಿ. ಆ 33 ಕೋಟಿಯಲ್ಲಿ ಬರೀ 16 ಕೋಟಿ ಸೀವೇಜ್ ಪ್ಲ್ಯಾಂಟ್ಗೆ ಹೋಗ್ತಾ ಇದೆ. ಅದನ್ನೆಲ್ಲ ಆದಷ್ಟು ಇದೆಲ್ಲ ರೆಡಿ ಮಾಡೋ ಪ್ರಯತ್ನ ಪಡ್ತೀನಿ. ಇನ್ನೊಂದು 30-40 ಲಕ್ಷದ ವರ್ಕ್ ಕೇಳಿದ್ರು, ಅದು ನನ್ನ ಫಂಡಲ್ಲಿ ಇಮಿಡಿಯೇಟಾಗಿ ಮಾಡಿಸ್ತೀನಿ ಸರ್. ಈಗ BJP ಅವ್ರು ಇನ್ಮೇಲೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೇಳೋದು ಬಿಡಬೇಕು. ಅವ್ರು ಇನ್ನು ಕೇಳೋದಕ್ಕಿಂತ ಮುಂಚೆ ಕೇಂದ್ರದಲ್ಲಿ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆ ಕೊಟ್ಟ ಮೇಲೆ ಮತ್ತೆ ಬಂದು ನಮ್ಮನ್ನು ಕೇಳಲಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸರ್.